ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಇಂದ್ರ ಸಭೆ ಅಂತ. ಇದರಲ್ಲಿ 2 ಶಬ್ದ ಇದೆ, ಒಂದು ಇಂದ್ರ, ಇನ್ನೊಂದು ಸಭೆ. ಸಭೆ ಅಂತಂದ್ರೆ ಎಲ್ಲರೂ ಕೂಡುವಂಥದ್ದು, ಸೇರುವಂಥದ್ದು, ಯಾವುದೋ ಒಂದು ವಿಷಯವನ್ನ ಚರ್ಚೆ ಮಾಡುವಂಥದ್ದು, ನಿರ್ಣಯ ಮಾಡುವಂಥದ್ದು. ಆದ್ರೆ ಸಭೆ ಅಂತ ಏನ್ ಹೇಳ್ತಾರೆ, ಅದು ಕುಟುಂಬ ಅಲ್ಲ, ಸಂಸಾರ ಅಲ್ಲ. ಅದು ಸಂಸಾರದಲ್ಲೂ ಕುಟುಂಬದಲ್ಲೂ ಬೇರೆ ಬೇರೆ ಕಾರಣದಿಂದ ಜನ ಸೇರ್ತಾರೆ, ಮದುವೆ, ಎಂಗೇಜ್ಮೆಂಟ್, ಬರ್ತ್ಡೇ, ಹಬ್ಬ ಹರಿದಿನಗಳಿಗೆ. ಆದರೆ ಇದು ಅದಲ್ಲ. ಸಭೆ ಅಂತಂದ್ರೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಮಾನ ಮನಸ್ಕರು ಸೇರಿರ್ತಾರೆ. ಇವ ರಾಜಕೀಯ ಅಂತ ರಾಜಕೀಯ ನಾಯಕರೇ ಸೇರ್ತಾರೆ ಅಲ್ವಾ. ಒಂದು ಡಾಕ್ಟರ್ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದ್ರೆ ಡಾಕ್ಟರೇ ಸೇರ್ತಾರೆ ಅದಕ್ಕೆ. ವಿದ್ಯಾರ್ಥಿಗಳ ಸಭೆ ಅಂದ್ರೆ ವಿದ್ಯಾರ್ಥಿಗಳೇ ಸೇರ್ತಾರೆ. ಸಭೆ ಅಂತಂದ್ರೆ ಯಾವುದ ಕಾರಣಕ್ಕೋಸ್ಕರ ಅದನ್ನ ಆಯೋಜನೆ ಮಾಡಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಆತ್ಮಗಳು, ವ್ಯಕ್ತಿಗಳು, ಜನರು ಯಾವುದೋ ಒಂದು ಉದ್ದೇಶದಿಂದ ಅಲ್ಲಿ ಸಭೆಯನ್ನ ಸೇರಿರ್ತಾರೆ. ಸರಿ, ಇಂದ್ರ ಸಭೆ ಅಂತಂದ್ರೆ ಏನು? ಇಂದ್ರ ಅಂತಂದ್ರೆ ದೇವತೆಗಳ ರಾಜ ಅಂತ ಹೇಳ್ತಾರೆ ಅಲ್ವಾ. ನಾವೆಲ್ಲ ದೇವತೆಗಳಾಗ್ತೀವಲ್ವಾ. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಮೇಲ್ಗಡೆಗೆ ಸ್ವರ್ಗ ಇದೆ, ಸ್ವರ್ಗದಲ್ಲೊಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ರಾಜ ಯಾರು? ಇಂದ್ರ, ದೇವೇಂದ್ರ ಅಂತ. ಅಂದ್ರೆ ದೇವತೆಗಳಿಗೂ ಕೂಡ ರಾಜನಾಗಿರುವಂಥವನು. ಅದಲ್ಲಿ ಇವಾಗ ನೀವೆಲ್ಲ ಹೇಳಿದ ಹಾಗೆ ಅಷ್ಟದಿಕ್ಪಾಲಕರು, ಅಪ್ಸರೆಯರು, ಆಮೇಲೆ ವರುಣ, ಅಗ್ನಿ ಎಲ್ಲರೂ ಕೂಡ ದೇವತೆಗಳು, ಎಲ್ಲರೂ ಕೂಡ ಇರ್ತಾರೆ ಅಂತ ಅದನ್ನ ಭಕ್ತಿ ಮಾರ್ಗದಲ್ಲಿ ಬರೆದಿದ್ದಾರೆ. ಭಗವಂತ ಹೇಳ್ತಾರೆ, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಪೌರಾಣಿಕ ರೂಪದಲ್ಲಿ ಯಾವ್ಯಾವ ಕಥೆಗಳನ್ನ, ವಿಷಯವನ್ನ ಬರೆದಿದ್ದಾರೋ ಅದೆಲ್ಲ ಸಂಗಮ ಯುಗದ ನೆನಪಿನಾರ್ಥ. ರಾಜ್ಯಭಾರ ಮಾಡ್ಬೇಕಂದ್ರೆ ರಾಜ ಒಬ್ಬನೇ ರಾಜ್ಯ ಮಾಡ್ಲಿಕ್ಕೆ ಆಗತ್ತಾ? ಅಥವಾ ಅವನಿಗೆ ಸಹಚರರು ಕೂಡ ಬೇಕಾಗತ್ತ? ಮಂತ್ರಿಗಳು, ಬೇರೆಯವರು ಕೂಡ ಬೇಕಾಗ್ತದಲ್ವಾ. ಏನ್ ಮಾಡ್ಬೇಕು ಅಂತ ಚರ್ಚೆಯನ್ನ ಮಾಡ್ಬೇಕಾಗತ್ತಲ್ವಾ. ಹಾಗೆ ನಿಜವಾದ ಇಂದ್ರ ಸಭೆ ಯಾವುದು ಅಂತಂದ್ರೆ, ಯಾರನ್ನ ಭಗವಂತ ತನ್ನ ಮಕ್ಕಳು ದೇವತೆಗಳಾಗ್ಲಿಕ್ಕೆ ಯೋಗ್ಯರಾಗುವಂಥವ್ರು ಅಂತ ಈ ಪ್ರಪಂಚದಲ್ಲಿರುವಂತ 850 ಕೋಟಿ ಮನುಷ್ಯಾತ್ಮರನ್ನ ಆಯ್ಕೆ ಮಾಡಿದಾರೋ, ಆ ಆಯ್ಕೆಯ ಮೂಲಕ ಆ ಆತ್ಮಗಳು ರಾಜಯೋಗದಿಂದ ಸಂಪೂರ್ಣ ಪವಿತ್ರರಾಗಿ, ಶುದ್ಧವಾಗಿ ಭಗವಂತನ ಜೊತೆಗೆ ವಿಶ್ವ ಕಲ್ಯಾಣ ಮಾಡುವುದಕ್ಕೋಸ್ಕರ, ಈಶ್ವರ ಸೇವೆ ಮಾಡುವುದಕ್ಕೋಸ್ಕರ ಹೇಗೆ ಮಾಡಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ? ಚರ್ಚೆ ಮಾಡಬೇಕಾಗ್ತದೆ. ಓಕೆ, ಅಲ್ಲಿ ಸೇರ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಇಂದ್ರ ಸಭೆ. ಅಲ್ಲಿ ಭಗವಂತ ರಾಜರಾಗಿರ್ತಾರೆ, ಬೇರೆ ಎಲ್ಲ ನಾವೆಲ್ಲ ಆತ್ಮಗಳು ಏನಾಗಿರ್ತೀವಿ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಹೀಗೆ ವರ್ತಮಾನ ಸಮಯದಲ್ಲಿ ತಮಗೆ ಗೊತ್ತು, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗ ನರೇಂದ್ರ ಮೋದಿ ಅವರು, ಈಗಿನ ನಮ್ಮ ವರ್ತಮಾನ ಸಮಯದ ಯಾರು ಪ್ರಧಾನಮಂತ್ರಿಗಳಿದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಪುನಃ 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 ಸಭೆ ಸೇರ್ತಾ ಇತ್ತು. ಯಾರಿರ್ತಾ ಇದರಲ್ಲಿ? ಮಿಲಿಟರಿ ಕಮಾಂಡರ್ಸ್, ಮಿಲಿಟರಿ ಚೀಫ್ಸ್, ಮತ್ತೆ ರಕ್ಷಣಾ ಮಂತ್ರಿ, ವಿದೇಶಾಂಗ ಸಚಿವ, ಎಲ್ಲರೂ ಆ ಯುದ್ಧಕ್ಕೆ ಸಂಬಂಧಪಟ್ಟಂತ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಏನು ನಡೀತಾ ಇದೆ, ಏನ್ ಆಗ್ತಾ ಇದೆ, ಮುಂದೆ ಏನು ಮಾಡಬೇಕು, ವೈರಿಗಳದ್ದು ಯೋಚನೆ ಏನಿದೆ, ನಮ್ಮ ನಿರ್ಣಯ ನಿರ್ಧಾರ ಹೇಗಿರಬೇಕು, ಹಾಗೆ ಸಭೆ ಸೇರಿ 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 ಏನು ಮಾಡ್ತಿದ್ರು, ಆಗಿರೋದನ್ನು ಚರ್ಚೆ ಮಾಡ್ತಾ ಮುಂದೆ ಏನು ಮಾಡಬೇಕು ಹೇಳೋದನ್ನು ಕೂಡ ಏನ್ ಮಾಡ್ತಾ ಇದ್ರು, ನಿರ್ಣಯ ನಿರ್ಧಾರವನ್ನ ಮಾಡ್ತಿದ್ರು, ಪ್ಲಾನಿಂಗ್, ಪ್ರೋಗ್ರಾಮಿಂಗ್. ಹಾಗೆ ಆದ್ಮೇಲೆ ಇಂದ್ರ ಸಭೆ, ಒಂದು ವಿಷಯ ತಿಳ್ಕೊಳ್ಳಿ, ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನಾವು ಹೋಗ್ತೀವಿ, ಈಶ್ವರೀಯ ಜ್ಞಾನವನ್ನ ಕೇಳ್ತೀವಿ, ಅದು ಇಂದ್ರ ಸಭೆ ಅಲ್ಲ.
ಅದು ಇಂದ್ರ ಸಭೆ ಅಲ್ಲ. ಭಗವಂತ ಏನ್ ಹೇಳ್ತಾರೆ, ಯಾವಾಗ ನಾನು ಮಿಲ್ನಕ್ಕೋಸ್ಕರ ಮೌಂಟ್ ಅಬುಗೆ ಬರ್ತೇನೋ ಆವಾಗ ನನ್ನ ಎದುರುಗಡೆಗೆ ಯೋಗ್ಯರಾಗಿರುವಂತರು ಪವಿತ್ರ ಆತ್ಮಗಳನ್ನು ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಸೇವಾ ಕೇಂದ್ರಗಳಲ್ಲಿ ನಿಮಿತ್ತ ಆತ್ಮದ ಮೂಲಕ ಅದೇ ಭಗವಂತ ಜ್ಞಾನವನ್ನು ಹೇಳ್ತಾ ಇರ್ತಾರೆ. 7 days ಕೋರ್ಸ್ ಕೊಡ್ಲಿಕ್ಕೆ ಬ್ರಹ್ಮ ಬಾಬಾ ಹೋಗಲ್ಲ, ನೀವೇ ಮಕ್ಕಳು ಹೋಗ್ಬೇಕಾಗ್ತದೆ. ಆದ್ರೆ ಅವರು ನಿಯಮಗಳನ್ನ ಫಾಲೋ ಮಾಡಿದ ಮೇಲೇನೆ ಅವರನ್ನ ನನ್ನ ಎದುರುಗಡೆಗೆ ಮೇಲನ್ನ ಕರ್ಕೊಂಡು ಬರಬೇಕು. ಒಂದು ವೇಳೆ ಯಾರಾದ್ರೂ ನಿಯಮಬಾಹಿರವಾಗಿ ಅಪವಿತ್ರರಾಗಿ ಇಂದ್ರನ ಸಭೆಯಲ್ಲಿ ಬಂದರೆ ಅವರಿಗೆ ಶಾಪ ಸಿಗತ್ತೆ. ಕರ್ಕೊಂಡು ಬಂದವ್ರಿಗೂ ಸಿಗ್ತದೆ, ಬಂದವ್ರಿಗೂ ಸಿಗ್ತದೆ. ಅದೇ ಒಂದು ಇಂದ್ರನ ಇದರಲ್ಲಿ ಕತೆ ಇದೆ. ಒಂದ್ಸಲ ಅಲ್ಲಿರುವಂತ ಯಾರೋ ಒಬ್ರು ದೇವತೆ, ಅವರ ಮನಸ್ಸಿನಲ್ಲಿ ಯಾರೋ ಒಬ್ರು ಸ್ಥೂಲ ಪ್ರಪಂಚದ ವ್ಯಕ್ತಿ ಮನಸ್ಸಿನಲ್ಲಿದ್ದಂತ ವಿಕಾರ ಭಾವನೆ. ಅದು ಗೊತ್ತಾಗ್ಬಿಟ್ಟು ಇಂದ್ರ ಅವ್ರಿಗೆ ಏನ್ ಮಾಡಿದ್ರೆ ಶಾಪ ಕೊಟ್ಬಿಟ್ಟು, ನೀನು ಭೂಮಿಗೆ ಹೋಗಿ ಇಲ್ಲಿರ್ಬೇಡ ಅಂತ ಬಿಟ್ಟು. ಎಕ್ಸಾಕ್ಟ್ ಆಗಿ ಹೆಸರು ನೆನಪು ಗೊತ್ತಿಲ್ಲ ನನಗೆ, ಅಹಲ್ಯನ ಯಾರೋ ಇರ್ಬೇಕು, ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಸರಿನಾ? ನಮ್ಗೆ ಯಾರಿಗಾದ್ರೂ ಹೆಸರು ಗೊತ್ತಿದ್ರೆ ಹೇಳ್ಬಹುದು, ಸರಿನಾ? ಹಾಗೆ ಈಗ ನಾನು ಕೆಲವರನ್ನ ನಾನು ಇಂದ್ರ ಸಭೆಗೆ ಕರಿಬಹುದು, ಆದ್ರೆ ಮುಂದಿನ ದಿನದಲ್ಲಿ ಪವಿತ್ರ ಇರುವಂತ ಆತ್ಮಗಳು ಮಾತ್ರ ಇಂದ್ರ ಸಭೆಗೆ ಬರಲಿಕ್ಕೆ ಸಾಧ್ಯ, ಬೇರೆಯವರು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ನಿಜವಾದ ಇಂದ್ರ ಸಭೆ ಯಾವುದು ಗೊತ್ತಾ ನಿಮಗೆ? ವರ್ತಮಾನ ಸಮಯದಲ್ಲಿ ನಾವು ಬಾಬನ ಮಕ್ಕಳಾದ ಮೇಲೆ ಶಿಕ್ಷಣವನ್ನ ಪಡ್ಕೊಂಡು ವಿದ್ಯಾರ್ಥಿಗಳಾಗಿ ನಮ್ಮ ಜೀವನದಲ್ಲಿ ಅದನ್ನು ಧಾರಣೆ ಮಾಡಿ ನಿಯಮಗಳನ್ನ ಶ್ರೀಮತವನ್ನೆಲ್ಲ ಫಾಲೋ ಮಾಡಿದ ಮೇಲೆ ಈಶ್ವರ ಕಾರ್ಯಕ್ಕೆ ಸೇವೆಗೆ ನಾವು ನಿಮಿತ್ತರಾದಾಗ, ಬಾಬಾ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದಾಗ ಮುಂದೆ ಹೇಗೆ ಸೇವೆ ಮಾಡಬೇಕು ಅಂತ ಒಂದು ಚರ್ಚೆ ನಡೆಯುತ್ತೆ. ಪ್ರತಿದಿನ ಒಂದು ಮೀಟಿಂಗ್ ನಡೆಯುತ್ತೆ. ಎಲ್ಲಿ? ಸೂಕ್ಷ್ಮ ಮತದಲ್ಲಿ. ಇವತ್ತು ಕೂಡ ನಮ್ಮ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬುನಲ್ಲಿ ವರ್ಷಕ್ಕೊಂದ್ಸಲ ಮೀಟಿಂಗ್ ನಡೆಯುತ್ತೆ. ಝೋನಲ್ ಹೆಡ್ ಕ್ವಾರ್ಟರ್ಸ್, ಝೋನಲ್ನವರಿಗೆ, ಸೀನಿಯರ್ ಟೀಚರ್ಸ್ಗಳಿಗೆ, ಅಣ್ಣಂದಿರಿಗೆ. ಅಂದ್ರೆ ಈ ವರ್ಷ ನಾವು ಏನು ಪ್ರೋಗ್ರಾಮ್ ಅನ್ನು ಇಟ್ಕೊಳ್ಬೇಕು, ಯಜ್ಞದಲ್ಲಿ ಏನೇನು ನಡೀತಾ ಇದೆ, ಅದಕ್ಕೆ ಎಲ್ಲರಿಗೂ ಆಹ್ವಾನ ಇರೋದಿಲ್ಲ. ಅಷ್ಟು ಅನುಭವ ಇರುವಂಥವರು, ಅಷ್ಟು ನಿಯಮವನ್ನು ಧಾರಣೆ ಮಾಡುವಂಥ ಆತ್ಮಗಳಿಗೆ ಮಾತ್ರ ಅಲ್ಲಿ ಆಹ್ವಾನ ಇರ್ತದೆ. ಹಾಗೆ ಪ್ರತಿದಿನ ಸೂಕ್ಷ್ಮ ರೂಪದಲ್ಲಿ ಇವತ್ತಿನ ವಿಶ್ವದ ಸ್ಥಿತಿಗತಿ ಹೇಗಿದೆ ಪ್ರತಿದಿನ ಚರ್ಚೆ ಮಾಡಬೇಕು ತಾನೆ. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಡೆಯುತ್ತೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ನಡೆಯುತ್ತೆ, ಪ್ರತಿದಿನ ಮೀಟಿಂಗ್ ನಡೆಯುತ್ತೆ ಹೈಯರ್ ಲೆವೆಲ್. ಓಕೆನಾ? ಹಾಗೆ ಆ ಸಭೆಗೆ ನೀವು ಯೋಗ್ಯರಾಗಬೇಕು. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳಾಗಿ ನಾವು ಹೋಗ್ಬೋದು, ಆತ್ಮೀಯರೇ, ಜ್ಞಾನವನ್ನ ಕೇಳಬಹುದು. ಆದರೆ ಆ ಭಗವಂತನ ಸಮಾನವಾಗಿ ಆ ಒಂದು ಭಗವಂತ ಸಮಾನ ಅಂತೂ ಯಾರು ಆಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಸಭೆಯಲ್ಲಿ ಆ ರಾಜ ಇಂದ್ರ ಬೇರೆಯವ್ರ ಜೊತೆಗೆ ಮಾತಾಡ್ತಾರೆ. ಏನು ಮಾಡೋಣ, ಹೇಗೆ ಮಾಡೋಣ, ಯಾರ್ಯಾರು ಏನೇನು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದೀರಿ, ಯಾರ್ಯಾರು ಏನೇನನ್ನ ಮಾಡಬೇಕು ಅಂತ ಬಿಟ್ಟು ಆ ಜವಾಬ್ದಾರಿಯನ್ನ ಹಂಚುವಂತ ಕೆಲಸ, ಕಾರ್ಯವನ್ನ ಮಾಡ್ಕೊಂಡು ಬಂದ್ಬಿಟ್ಟು ನಾವು ಅದನ್ನ ರಿಪೋರ್ಟ್ ಮಾಡುವಂಥದ್ದು. ಗೌರ್ಮೆಂಟ್ ಆಫೀಸ್ಗಳಲ್ಲೂ ಕೂಡ ನಾವು ನೋಡ್ತೀವಿ, ಹೈ ಲೆವೆಲ್ ಆಫೀಸರ್ಸ್ ಮಿನಿಸ್ಟರ್ ಎದುರುಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಏನೇನ್ ನಡೆದಿದೆ ಅಂತ ಬಿಟ್ಟು ಎಲ್ಲ ಮೀಟಿಂಗ್ ಅಲ್ಲಿ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾರೆ. ಹಾಗೆ ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವು ಅಂತಹ ಇಂದ್ರ ಸಭೆಗೆ ನೀವು ಯೋಗ್ಯರಾಗಿದ್ದೀರಾ. ಪ್ರತಿದಿನ ನಿಮ್ಮ ಮನ ಬುದ್ಧಿಯನ್ನ ಸೂಕ್ಷ್ಮ ಮತದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಾಬಾ ಜೊತೆಗೆ ಚರ್ಚೆಯನ್ನ ಮಾಡೋದರ ಮೂಲಕ ಏನು ಮಾಡಿದಿರಿ, ಇವತ್ತೇನು ಮಾಡಬೇಕಾಗಿದೆ, ಇವತ್ತು ಭಗವಂತನ ಡೈರೆಕ್ಷನ್ ಏನು, ನಿಮಗೆ ನಿಮ್ಮ ಹತ್ರ ಬಾಬಾ ಸಲಹೆ ಸೂಚನೆ ಕೇಳ್ತಾ ಇದ್ದಾರಾ, ಆ ರೀತಿ ನಾವು ಯೋಗ್ಯರಾಗಿದ್ದೀವ. ಆ ಇಂದ್ರ ಸಭೆಗೆ ನೋಡಿ, ನಾವು ಫಿಲ್ಮ್ಗಳಲ್ಲೆಲ್ಲ ನೋಡಿದೀವಿ, ಇಂದ್ರ ಸಭೆಯಲ್ಲಿ ಯಾರು ಇರ್ತಾರಲ್ವಾ ಅವರೆಲ್ಲ ಕಿರೀಟಧಾರಿಗಳಾಗ್ಬಿಟ್ಟು ಅವರಿಗೆಲ್ಲ ಒಂದೊಂದು ಸಿಂಹಾಸನ ಅಥವಾ ಒಂದು ಆಸನ ಹೇಳೋದು ಇರ್ತದೆ. ಸಿಂಹಾಸನದ ಆಸನ ಅಂತೂ ಇರ್ತದೆ ಆ ಸಭೆಯಲ್ಲಿ. ಹಾಗೆ ಆ ಸೇವೆಯ ಯೋಗ್ಯತೆಯ ಆಸನ ನಮ್ಮಲ್ಲಿ ಇದೆಯಾ? ನಮ್ಮ ಹತ್ರ ಭಗವಂತ ಸಲಹೆ ಸೂಚನೆಯನ್ನು ಕೇಳ್ತಾ ಇದ್ದಾರಾ? ಇವತ್ತು ಕೂಡ ನೋಡಿ, ಒಂದು ವಿಷಯವನ್ನ ಕೊಟ್ಬಿಟ್ಟು ನಿಮ್ಮ ಹತ್ರ ಕೇಳ್ತಾರೆ, ಮಕ್ಕಳು ಇದರ ಅರ್ಥ ಏನು ಹೇಳಿ ಅಂತ ನಿಮ್ಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಿದೀವಿ ಪ್ರತಿಯೊಬ್ಬರೂ ಕೂಡ?
ಹಾಗೆ ಆ ಇಂದ್ರ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ತನ್ನ ಜೊತೆಯಲ್ಲಿರುವಂತ ಜೊತೆಗಾರರು ಯಾರಿದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಆದರೆ ಅಲ್ಲಿ ಪವಿತ್ರ ಆತ್ಮರಿಗೆ ಮಾತ್ರ ಪ್ರವೇಶ ಇದೆಯೇ ಹೊರತು ಅಪವಿತ್ರ ಆತ್ಮರಿಗೆ ಪ್ರವೇಶ ಇಲ್ಲ. ಆದ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಈಶ್ವರಿ ಜೀವನದಲ್ಲಿ ಬರೀ ಬೇಡ್ತಾ ಕೂತ್ಕೊಂಡಿದ್ದಿದ್ರೆ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ಆನಂದ ಕೊಡು ಅಂತ ಬೇಡ್ತಾ ಕೂತ್ಕೊಂಡ್ರೆ ನೀವು ಇಂದ್ರ ಸಭೆಯ ಮೆಂಬರ್ ಆಗ್ತಿರೋ ಆಗಲ್ವೋ? ಆಗಲ್ಲ. ಮತ್ತೆ ಇಂದ್ರ ಸಭೆ ಮೆಂಬರ್ ಆಗ್ಬೇಕು ಅಂದ್ರೆ ಏನ್ ಕ್ವಾಲಿಟಿ ಇರಬೇಕು? ಕೊಡುವಂತ ದೇವತಾ, ದೇವೇಂದ್ರ, ಸದಾಕಾಲ ಯಾರು ಸರ್ವರಿಗೂ ಕೊಡಲಿಕ್ಕೂ ಯೋಚನೆ ಮಾಡ್ತಾರೋ, ಸರ್ವರ ರಕ್ಷಣೆಗೆ ಯೋಚನೆ ಮಾಡ್ತಾರೋ, ಸರ್ವರಿಗೆ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾರೋ ಅಂಥವರು ಮಾತ್ರ ಆ ಸಭೆಗೆ ಬರಲಿಕ್ಕೆ ಸಾಧ್ಯ. ಹಾಗಿದ್ರೆ ನಾವೆಲ್ಲರೂ ಕೂಡ ಆ ಸಭೆಗೆ ಯೋಗ್ಯರಾಗಿದ್ದೇವಾ? ಆ ರೀತಿ ಡೆಸಿಗ್ನೇಷನ್, ಆ ರೀತಿ ಪೋಸ್ಟ್ ಅನ್ನ ಭಗವಂತ ನಮ್ಗೆ ಈಶ್ವರೀಯದಲ್ಲಿ ಕೊಟ್ಟಿದ್ದಾರಾ? ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ರಾಜನಿರ್ತಾನೆ, ರಾಜನ ಆಸ್ಥಾನದಲ್ಲಿ ಸಭೆ ಸೇರ್ತಾರೆ ಅಂತಂದ್ರೆ ಅಲ್ಲಿ ಯಾರ್ಯಾರು ಇರ್ತಾರೆ ಆತ್ಮೀಯರೇ? ಮಂತ್ರಿಗಳು, ಆಮೇಲೆ ಅಲ್ಲಿನ ಗುರುಗಳು, ಆಮೇಲೆ ಸೇನಾಧಿಪತಿ, ಸೇನಾಧಿಪತಿ, ಮುಖ್ಯಸ್ಥರೆಲ್ಲ ಇರ್ತಾರೆ. ಅಂದ್ರೆ ಮೂಲವಾಗಿ ಲೀಡರ್ಸ್ ಅಲ್ವಾ? ಆ ಒಂದು ರಾಜ್ಯವನ್ನ ನಡೆಸಲಿಕ್ಕೆ ಯಾರ್ಯಾರು ಲೀಡರ್ಗಳಿದ್ದಾರೆ ಅವರ ಜೊತೆಗೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಸಭೆಯನ್ನ ನಡೆಸ್ತಾರೆ. ಓಕೆ, ಅಲ್ಲಿ ಪ್ರಜೆಗಳಿರೋದಿಲ್ಲ, ಅಲ್ಲಿ ಯಾರಿರ್ತಾರೆ? ಲೀಡರ್ಸ್ಗಳಿರ್ತಾರೆ. ಹಾಗೆ ಈಶ್ವರಿಯ ಯಜ್ಞದಲ್ಲೂ ಕೂಡ ನಾನು ಇಂದ್ರ ಸಭೆಗೆ ಹೋಗುವಷ್ಟು ರೀತಿಯಲ್ಲಿ ಯೋಗ್ಯನಾಗಿದ್ದೀನ? ಭಗವಂತ ನಮ್ಮ ಹತ್ರ ಸಲಹೆ ಸೂಚನೆಯನ್ನು ಕೇಳ್ತಾರ? ನಮ್ಮ ಮಾತಿಗೆ ಬೆಲೆ ಇದೆಯಾ? ಅಷ್ಟು ನಾವು ಯೋಗ್ಯರಾಗಿದ್ದೇವಾ? ಅಥವಾ ಭಗವಂತ ಏನು ಹೇಳ್ತಾರೋ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವಾ? ಅವನ ಭಾಷೆ ಮುರಳಿ ಎಲ್ಲರೂ ಓದ್ತಾರೆ ಆದ್ಮೇಲೆ, ಮುರಳಿ ಎಲ್ಲರೂ ಅರ್ಥವನ್ನು ತೆಗಿತಾರೆ. ಆದರೆ ಭಗವಂತ ಏನು ಹೇಳ್ತಿದ್ದಾರೆ ಅದರ ಒಂದು ರಹಸ್ಯ ಉದ್ದೇಶ ಏನು, ಸಮಯದ ಅನುಸಾರ ಅದು ನಮ್ಗೆ ಕ್ಯಾಚ್ ಮಾಡ್ಲಿಕ್ಕೆ ಬರ್ತಾ ಇದೆಯಾ? ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ನಾನು ಕಾರ್ಯರೂಪದಲ್ಲಿ ತರ್ತಾ ಇದ್ದೀವ? ಯಾವಾಗ ಬೇಕಾದ್ರೂ ಭಗವಂತ ಇಂದ್ರ ಸಭೆಯನ್ನೇನ್ ಮಾಡ್ಬಿಡ್ಬೋದು, ಕರೆಯಬಹುದು. ಕರೆದಾಗ್ಲಿಲ್ಲ ನಾನು ಹೋಗ್ತಾ ಇದ್ದೀನ, ಯಾವ ವಿಷಯಕ್ಕೋಸ್ಕರ ಕರೆದಿದ್ದಾರೆ, ಅಲ್ಲಿ ಏನು ಚರ್ಚೆ ನಡೀತಾ ಇದೆ ಅದೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆಯಾ? ಇದನ್ನೆಲ್ಲ ನಾವೇನ್ ಮಾಡ್ಬೇಕಾದ್ಮೇಲೆ ಚೆಕ್ ಮಾಡಬೇಕಾಗ್ತದೆ. ಆ ಇಂದ್ರ ಸಭೆಯಲ್ಲಿ ಕೆಲವೊಂದ್ಸಲ ಅಲ್ಲಿ ರಂಬೆ, ಊರ್ವಶಿ ಇದನ್ನೆಲ್ಲ ಯಾಕೆ ತೋರಿಸಿದ್ದಾರೆ ಅಂತ ನೀವು ಕೇಳಬಹುದು. ಸುಮ್ಮನೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡುವಂತ ಸ್ಥಳದಲ್ಲಿ ಅದನ್ನ ಯಾಕೆ ತೋರಿಸಿದ್ದಾರೆ? ರಂಬೆ, ಊರ್ವಶಿ, ಅಪ್ಸರೆಯರೆಲ್ಲ ಯಾರು? ಯಾರವರು? ದೇವಕನ್ಯರೇ. ಅಂದ್ರೆ ಅವರು ನೃತ್ಯ ಮಾಡುವಂಥವ್ರು, ಅಂದ್ರೆ ಮನೋರಂಜನೆ ಕೊಡುವಂಥವ್ರಲ್ವ ಅವರು. ಹಾ, ಹಾಗೆ ಆ ಸಭೆಯಲ್ಲೂ ಕೂಡ ಭಗವಂತನ ಜೊತೆಗೆ ನೀವು ಕೆಲವೊಂದ್ಸಲ ಕೋಲಾಟ ಆಡೋದು, ನೃತ್ಯವನ್ನ ಮಾಡೋದು ಗೊತ್ತಿರ್ಲಿ ಆತ್ಮೀಯರೇ, ನಿರಾಕಾರ ರೂಪದಲ್ಲಿ, ಸ್ಥೂಲ ರೂಪದಲ್ಲಲ್ಲ. ಇಂದ್ರ ಸಭೆ ಅಂತ ಬಿಟ್ಟು ನೀವು ಗೋಬಿ ಮಂಚೂರಿ, ಮಸಾಲೆ ಪುರಿ, ಪಾನಿಪುರಿ ಮಾಡ್ಕೊಂಡು ಸಮುದ್ರದ ಕೆಳಗಡೆ ಹೋಗ್ಬಿಟ್ಟು ಸಾಯಂಕಾಲ ತಿಂಡಿ ತಿನ್ನೋದು ಇಂದ್ರ ಸಭೆ ಅಲ್ಲ. ಸಾರಿ, ಅರ್ಥ ಮಾಡ್ಕೊಳ್ಳಿ. ಮನಸ್ಸಿನಿಂದ ಬಾಬನ ಹತ್ರ ಹೋದಾಗ ಕೆಲವೊಂದ್ಸಲ ಮಕ್ಕಳು ಕೆಳಗಡೆಗೆ ಬಂದಾಗ ಸುಸ್ತಾಗಿದ್ದಿದ್ರೆ ಕೆಲವೊಂದ್ಸಲ ಬಾಬಾ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಸೂಕ್ಷ್ಮ ರೂಪದಲ್ಲಿ ನಮ್ಮನ್ನ ಖುಷಿ ಪಡಿಸ್ತಾರೆ, ಮನೋರಂಜನೆಯನ್ನ ಕೊಡ್ತಾರೆ. ಅದಕ್ಕಾಗಿ ಅಲ್ಲಿ ಏನ್ ಮಾಡಿದ್ರೆ ಸ್ಥೂಲ ರೂಪದಲ್ಲಿ ರಂಬೆ, ಊರ್ವಶಿ, ಅಪ್ಸರೆ, ತಿಲ್ಲೋತ್ತಮ, ಹೀಗೆ ಬೇರೆ ಬೇರೆ ಹೆಸರುಗಳ ಮೂಲಕ ಏನ್ ಮಾಡ್ತಾರೆ ಅಲ್ಲಿ ತೋರಿಸಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಖುಷಿನೂ ಇರ್ತದೆ, ಆನಂದ ಇರ್ತದೆ, ನನ್ನತನ ಇರ್ತದೆ, ಸ್ನೇಹಿತತನ ಇರ್ತದೆ, ಆರ್ಡರ್ ಇರ್ತದೆ, ಆಜ್ಞೆ ಇರ್ತದೆ, ಸೀರಿಯಸ್ ಚರ್ಚೆ ಇರ್ತದೆ, ಕಾರ್ಯರೂಪದಲ್ಲಿ ತರುವಂತಹ ಒಂದು ವಿಧಿವಿಧಾನಗಳು ಕೂಡ ಇರ್ತವೆ ಆ ಸಭೆಯಲ್ಲಿ. ಆ ರೀತಿ ಆಗ್ಲಿಕ್ಕೆ ನಾವೆಲ್ಲರೂ ಯೋಗ್ಯರಾಗಿದ್ದೇವ? ಹಾಗಂತ ಆ ಸೂಕ್ಷ್ಮ ಲೋಕ ನಿಮ್ಗೆಲ್ಲ ಕಾಣಬೇಕು, ಸಾಕ್ಷಾತ್ಕಾರ ಆಗ್ಬೇಕು ಅಂದ್ಬಿಟ್ಟಲ್ಲ.
ನಾವು ಆ ರೀತಿ ಹೋದಾಗ ಈಗ ಕೆಲವೊಂದ್ಸಲ ನಾವು ನೋಡ್ತೀವಲ್ಲ, ರೌಂಡ್ ಟೇಬಲ್ ಅಂತ ಬಿಟ್ಟಿರ್ತಾರೆ, ಸುತ್ತಲೂ ಕುಂತಿರ್ತಾರೆ, ಒಬ್ಬೊಬ್ರು ಅವರವ್ರ ವ್ಯೂಗಳನ್ನು ಹೇಳ್ತಾ ಇರ್ತಾರೆ. ಹಾಗೆ ಬಾಬನ ಹತ್ರ ಕೇಳಿದೆ, ಬಾಬಾ ಇದನ್ನ ಹೇಗೆ ಮಾಡೋಣ. ನಾನು ಎಷ್ಟೋ ಸಲ ಬಾಬನ ಹತ್ರ ಹೋಗಿರ್ತೇನೆ, ಬಾಬಾ ನೋಡಿ ಹಿಂಗಿಂಗ್ ಆಗ್ತಾ ಇದೆ, ಆತ್ಮಗಳು ಕಡಿಮೆ ಆಗ್ತಿದ್ದಾರೆ, ಏನ್ ಮಾಡ್ಬೇಕು, ಯಾವ ರೀತಿ ಮಾಡೋಣ, ಹೇಗೆ ಜ್ಞಾನವನ್ನ ತಿಳಿಸ್ಬೇಕು, ಹೇಗೆ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಆತ್ಮಗಳನ್ನ ಹೇಗೆ ಪರಿವರ್ತನೆ ಮಾಡಬೇಕು, ವಿಶ್ವ ಕಲ್ಯಾಣ ಹೇಗೆ ಮಾಡಬೇಕು, ಈ ಶಬ್ದದ ಅರ್ಥ ಏನು, ಇದನ್ನೆಲ್ಲವನ್ನ ನಾನು ಬಾಬನ ಹತ್ರ ಏನ್ ಮಾಡ್ತೇನೆ, ಕೇಳ್ತೇನೆ. ಕೇಳಿದಾಗ ಬಾಬನಿಂದ ಏನ್ ಸಿಗ್ತದೆ, ಉತ್ತರ ಸಿಗ್ತದೆ. ಹಂಗಂತ ನನಗೆ ಬಾಬಾ ಖಂಡಿತ ಕಡೆಗೆ ಬರ್ತಾರೆ ಅಂತ ಬಿಟ್ಟಲ್ಲ, ಮನಸ್ಸಿಂದ ಏನ್ ಸಿಗ್ತಾ ಇರ್ತದೆ, ಆನ್ಸರ್ ಸಿಗ್ತಾ ಇರ್ತದೆ, ಉತ್ತರ ಸಿಗ್ತಾ ಇರ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಅವ್ರ ಕೆಳಗಡೆಗೆ ಎಷ್ಟೋ ಜನ ಮಿನಿಸ್ಟರ್ ಇದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಂದ ನಿರ್ಣಯ ತಗೊಳ್ಬೇಕಾದ್ರೆ ಒಂದ್ಸಲ ಅವ್ರ ತಗೊಂಡು ಪರ್ಸನಲ್ ಹೋಗ್ಬಿಟ್ಟು ಮಾತಾಡ್ತಾರೆ, ಅಥವಾ ಅವ್ರದ್ದೇ ಒಂದು ಮಂತ್ರಿಮಂಡಲದ ಮೀಟಿಂಗ್ ಅಂತ ನಡೆಯುತ್ತೆ. ಹಾಗೆ ನೀವು ಹೈಯರ್ ಲೆವೆಲ್ ಬಾಬನ ಜೊತೆಗೆ ಇಂದ್ರ ಸಭೆ ಅಲ್ಲಿ ಯಾರು ಇರ್ತಾರೆ ಹೇಳಿ, ದೇವತೆಗಳು ಮಾತ್ರ ಇರ್ತಾರೆ ಅಲ್ವಾ. ನೀವೇನಾದ್ರೂ ಭಗವಂತನ ಹತ್ರ ಅದು ಬೇಕು ಇದು ಬೇಕು ಅಂತ ನೀವು ಕೇಳಿದ್ರೆ, ನೀವು ದೇವತೆಗಳ ಸಭೆಯಲ್ಲಿ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ಸದಾಕಾಲ ನಾವೇನ್ ಮಾಡ್ಬೇಕು, ದಾತ, ಕೊಡ್ಬೇಕು. ಕೊಡುವಂಥವರಾಗ್ಬೇಕು. ಆವಾಗ ಆ ದೇವೇಂದ್ರ ಭಗವಂತ ನಿಮ್ಮ ಮೂಲಕ ಕೊಡ್ತಾ ಇರ್ತಾರೆ. ಇನ್ನು ಕೆಲವೊಂದ್ಸಲ ಆದ್ಮೇಲೆ ನಮ್ಮ ಕರ್ಮೇಂದ್ರಿಯಗಳಿಗೆ ನಾವೇ ರಾಜರಾಗ್ಬೇಕಾಗ್ತದೆ. ರಾಜರಾಗ್ಬಿಟ್ಟು ಏನ್ ಮಾಡ್ಬೇಕು, ಮನಬುದ್ಧಿ ಸಂಸ್ಕಾರದ ಮೇಲೆ ನಾವು ಕಂಟ್ರೋಲಿಂಗ್ ಪವರ್ ಅನ್ನ ತೆಗೆದುಕೊಳ್ಳಬೇಕಾಗ್ತದೆ. ದೇವೇಂದ್ರನಾಗ್ಬೇಕು. ನಿಮ್ಮ ಮೂಲಕ ಶಕ್ತಿ ಹೊರಗಡೆಗೆ ಹೋಗ್ಬೇಕು ಹೊರತು ಹೊರಗಡೆ ವಿಕಾರ ಏನಾಗಬಾರ್ದು, ಒಳಗಡೆಗೆ ಬರಬಾರದು. ಓಕೆ, ಯಾವುದೇ ಆತ್ಮಗಳು ಇನ್ನೂವರೆಗೂ ಸಂಪೂರ್ಣ ಆಗಿಲ್ಲ, ಬಾಬನಿಗೂ ಕೂಡ ಗೊತ್ತಿದೆ. ಎಟ್ಲೀಸ್ಟ್ ಆ ಒಂದು ಸಭೆಯ ಸಮಯದಲ್ಲಾದ್ರೂ ಕೂಡ ನಾವು ಪವಿತ್ರವಾಗಿರ್ಬೇಕಲ್ವಾ. ನಾವು ನೋಡ್ತಾ ಇದ್ದೀವಿ, ಎಟ್ಲೀಸ್ಟ್ ಬಾಬನ ಮಿಲ್ಲಕ್ಕಾದ್ರೂ ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ, 3 ತಿಂಗಳು ಪವಿತ್ರವಾಗಿರಿ. ಲೌಕಿಕದಲ್ಲೂ ಕೂಡ ಯಾರು ವ್ರತವನ್ನ ಧಾರಣೆ ಮಾಡ್ತಾರೋ, ಪೂಜೆಗಳನ್ನ ಮಾಡ್ತಾರೋ, ಆವಾಗ ಆಹಾರದ ಒಂದು ಪವಿತ್ರತೆಯನ್ನ, ಸ್ಥಾನದ ಪವಿತ್ರತೆಯನ್ನ ಅಲ್ವಾ, ವಿಕಾರದ ಪವಿತ್ರತೆಯನ್ನ ಫಾಲೋ ಮಾಡ್ತಾರಲ್ವಾ. ಹಾಗೆ ಎಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಹಾಗಂತ ಮೀಟಿಂಗ್ ಅಲ್ಲಿ ಮಾತ್ರ ಮಾಡಿದ್ವಿ ಆಮೇಲೆ ಸಿಟ್ಟು ಮಾಡ್ಕೊಳ್ಳಿಕ್ ಪರ್ಮಿಷನ್ ಇದೆ ಅಂತ ಹಂಗಲ್ಲ ಅಲ್ವಾ. ಅದಕ್ಕಾಗಿ ಅಂತ ವಿಶೇಷವಾದಂತ ಸಭೆಗೆ, ಆಪ್ತಿಷ್ಠರ ಸಭೆಗೆ ನೀವು ಯೋಗ್ಯರಾಗಿದ್ದೀರಾ. ಹಾಗಿದ್ರೆ ಆ ಸಭೆಯಲ್ಲಿ ಎಷ್ಟು ಜನ ಇರ್ತಾರೆ ಆತ್ಮೀಯರೇ? ಇಂದ್ರನ ಸಭೆಯಲ್ಲಿ ಎಷ್ಟು ಜನ ಇರ್ಬೋದು? ಲಿಮಿಟೆಡ್. ಕೋಟಿಗಟ್ಟಲೆ ಜನ ಇರ್ತಾರ? ಇಲ್ಲ, ಇರಲ್ಲ. ಲಕ್ಷಾಂತರ? ಇಲ್ಲ, ಸಾವಿರಾರು? ಇರಲ್ಲ ಅನ್ಸುತ್ತೆ. ನೂರಾರು. ನೂರಾರು? ನೂರಾರು? ಹ್ಮ್, ನೂರಾರು ಜನನು ಇರುವುದಿಲ್ಲ ಆದ್ಮೇಲೆ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇರ್ತಾರೆ ಅಲ್ವಾ. 100 ಒಳಗಡೆ, 100ಕ್ಕೆ ಮೇಲಂತ ಹೋಗೋದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಮಾತಾಡಿ ಶುರು ಮಾಡ್ಬಿಟ್ರೆ ಎಷ್ಟು ಟೈಮ್ ಹಿಡಿದು ಬಿಡುತ್ತೆ. ಅದಕ್ಕಾಗಿ ಬಾಬಾ ಅಷ್ಟರತ್ನ 108, 16,108, 9,00,000, 2 ಕೋಟಿ ಎಲ್ಲ ಹೇಳ್ತಾರಲ್ವಾ. ಹಾಗೆ ಯಜ್ಞದಲ್ಲಿ ವಿಶ್ವದ ಪ್ರತಿ ಯಾವ ರೀತಿ ನಾವು ನಿರ್ಣಯವನ್ನ ಮಾಡಬೇಕು ಅಂತ ಸೂಕ್ಷ್ಮ ರೂಪದಲ್ಲಿ ಪ್ರತಿದಿನ ಭಗವಂತ ತನ್ನ ಮಕ್ಕಳಿಗೆ ಡೈರೆಕ್ಷನ್ ಅನ್ನ ಕೊಡುವಂಥದ್ದು. ಪ್ರತಿದಿನ ನಮ್ಮ ರಿಪೋರ್ಟ್ ಅನ್ನ ತಗೊಳ್ಳುವಂಥದ್ದು, ಏನೇನಾಯ್ತು, ಏನೇನು ಮಾಡಿದ್ರಿ, ನಿಮ್ಗೆ ಏನ್ ಟಾರ್ಗೆಟ್ ಅನ್ನ ನಾನು ಕೊಟ್ಟಿದ್ದೆ ನಿಮಗೆ. ಮನನ ಬೇರೆ, ವಿಚಾರ ಸಾಗರ ಮಂಥನ ಬೇರೆ. ಪ್ರತಿದಿನ ಸೇವೆಯನ್ನ ಮಾಡ್ಲಿಕ್ಕೆ ಬಾಬಾ ನಮ್ಗೆ ಏನ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ, ಆ ಟಾರ್ಗೆಟ್ ಅನ್ನ ತೆಗೆದುಕೊಂಡು ಮತ್ತು ವಾಪಸ್ ನೆಕ್ಸ್ಟ್ ಟಾರ್ಗೆಟ್ ಅನ್ನು ಭಗವಂತ ನಮ್ಗೆ ಏನ್ ಮಾಡ್ತಾರೆ, ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೊಡ್ತಾರೆ, ಗುಂಪಿನಲ್ಲಿ ಕೊಡ್ತಾರೆ, ಎಲ್ಲರೂ ಸೇರಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಕೊಡ್ತಾರೆ. ನೋಡಿ, ಮೊನ್ನೆ ಯುದ್ಧವಾದಾಗ ಭೂಸೇನಾ ಇರ್ಲಿ, ವಾಯುಸೇನಾ ಇರ್ಲಿ, ಜಲಸೇನಾ ಎಲ್ಲ ಮುಖ್ಯಸ್ಥರು ಬಂದಿದ್ರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇದೆ, ಯಾರ್ಯಾರು ಏನೇನು ಮಾಡಬೇಕು, ಎಲ್ಲೆಲ್ಲಿ ಅಲರ್ಟ್ ಆಗಿರ್ಬೇಕು ಅಲ್ವಾ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಎಲ್ಲರೂ ಕೂಡ ಅದರಲ್ಲಿ ಇದ್ರು, ವಿದೇಶಾಂಗ ಸಚಿವರು, ಯಾರ್ಯಾರಿಂದ ಏನೇನು ಆಗ್ತಾ ಇದೆ. ಹಾಗೆ ಇಂತಹ ಒಂದು ವಿಶೇಷವಾದಂತ ಸೇವೆಯ ಕಾರ್ಯಕ್ಕೆ ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರಾ? ಆ ಸಭೆಗೆ ನಾವು ಯೋಗ್ಯರಾಗಿದ್ದೇವಾ? ಅಷ್ಟು ಸಲಹೆ ಸೂಚನೆಯನ್ನು ನಮ್ಮಲ್ಲಿ ತೆಗೆದುಕೊಳ್ಳುವಷ್ಟು ಭಾವನೆ ನಿರ್ಣಯ ಮಾಡ್ತಾ ಎಲ್ಲನೂ ಗೊತ್ತಿದೆ, ಆದರೆ ಅದನ್ನು ಕೇಳುವಷ್ಟು ನಾವು ಯೋಗ್ಯರಾಗಿದ್ದೇವಾ ಅಂತ ನಮ್ಮನ್ನ ನಾವೇನ್ ಮಾಡ್ಬೇಕು ಆದ್ಮೇಲೆ ಚೆಕ್ ಮಾಡ್ಕೋಬೇಕು. ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಇಂದ್ರ ಸಭೆ ಯಾವಾಗ?
ಭವಿಷ್ಯದಲ್ಲ. ನೋಡಿ, ಭವಿಷ್ಯದಲ್ಲಿ ನಡೆಯುವಂಥದ್ದು ಲಕ್ಷ್ಮೀನಾರಾಯಣರ ಸಭೆ, ಅದು ಇಂದ್ರ ಸಭೆ ಅಲ್ಲ. ಈಗಲೇ ಸಂಗಮ ಯುಗದಲ್ಲೇ ಇಂದ್ರ ಸಭೆ. ಯಾಕೆ ಹೇಳಿ? ಸಾಧನೆ ಇಲ್ಲೇ ಮಾಡ್ಬೇಕು. ಸಾಧನೆ ಇವಾಗ್ಲೇ ಮಾಡ್ಬೇಕು, ಮತ್ತೆ ಅವಶ್ಯಕತೆ ಇರೋದು ಇವಾಗಲ್ವಾ? ಹೌದಾ ಅಲ್ವಾ? ಯುದ್ಧ ನಡೆದಾಗ ಇದೆಲ್ಲ ಮೀಟಿಂಗ್ ನಡೀತು, ಹೌದಾ? ಯುದ್ಧನೇ ಇಲ್ಲ ಅಂದ್ರೆ ಆ ಮೀಟಿಂಗ್ ಅವಶ್ಯಕತೆ ಎಲ್ಲಿತ್ತು? ಇವತ್ತು ಭಗವಂತನ ಶಕ್ತಿಯ ಅವಶ್ಯಕತೆ ಇದೆ ಪ್ರಪಂಚಕ್ಕೆ, ಹೌದಾ? ಸತ್ಯುಗ ತ್ರೇತಾ ಯುಗದಲ್ಲಿ ಅವಶ್ಯಕತೆ ಇದೆಯಾ? ಯಾರಿಗಾದ್ರೂ ಶಾಂತಿ ಸುಖ ಸಂತೋಷ ಏನೋ ನೆಮ್ಮದಿ ಏನಾದ್ರು ಬೇಕಾಗಿದೆಯಾ ಅಲ್ಲಿ? ಬೇಕಾಗಿದೆಯಾ? ಬೇಡ. ಇಲ್ಲ. ಬೇಡ. ಬೇಕಾಗಿರೋದೆಲ್ಲಿ? ಇಲ್ಲೇ ಅಲ್ಲ. ಈಗ. ಅವಾಗ ಈಗ ತಾನೇ ಚರ್ಚೆ ಮಾಡಬೇಕು. ಹೌದು. ಹಾಗಿದ್ರೆ ಆ ಸಭೆಗೆ ನಾನು ಮೆಂಬರ್ ಆಗಿದ್ದೇನಾ? ಯೋಗ್ಯನಾಗಿದ್ದೇನಾ? ಸತ್ಯ ಹೃದಯದವನಾಗಿದ್ದೇನಾ? ಆ ರೀತಿ ಭಗವಂತನ ಜೊತೆಗೆ ನನ್ನ ವೈಯಕ್ತಿಕವಾದ ಸಂಬಂಧ ಇದೆಯಾ? ಚರ್ಚೆ ನಡೀತಾ ಇದೆಯಾ ಅಂತ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ Check ಮಾಡ್ಬೇಕಾಗುತ್ತೆ. ಆದ್ಮೇಲೆ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಅಲ್ಲಿ ಪಾಕಿಸ್ತಾನದವ್ರ ಜೊತೆಗೆ ಯುದ್ಧ ಮಾಡಿದ್ಯಾರು? ಯಾರು? ನಾವೇ ಭಾರತೀಯ ಭಾರತ ಸೇನೆ, ಸೈನಿಕರು. ಯಾರೇಳಿ? ಸೈನಿಕ. ಸೈನಿಕರು. ಆದ್ರೆ ಇಲ್ಲಿ ಮೀಟಿಂಗ್ ಅಲ್ಲಿ ಕುಂತವ್ರು ಯಾರು? ಸೇನಾಧಿಕಾರಿಗಳು. ಅಲ್ವಾ? ಓಕೆ. ಇವರ ಡೈರೆಕ್ಷನ್ ಪ್ರಕಾರ ತಾನೇ ಅವರು ಯುದ್ಧ ಮಾಡ್ಬೇಕಲ್ಲಿ, ಹೌದು. ಹೌದಲ್ವಾ? ಹಾಗೆ ಆದ್ಮೇಲೆ ಈ ಪ್ರಪಂಚದಲ್ಲಿ ಈಶ್ವರೀಯ ಕಾರ್ಯದಲ್ಲೂ ಕೂಡ ಸೇವೆಗೆ ಡೈರೆಕ್ಟ್ ಆಗಿ ಎದಗಡೆಗಿರೋರು ಕೆಲವರು ಇರ್ತಾರೆ, ಹಿಂದ್ಗಡೆಯಿಂದ ಸಕಾಶ್ ಕೊಡೋರು ಕೆಲವರು ಇರ್ತಾರೆ, ನಿರ್ಣಯ ಮಾಡೋರು ಬೇರೆಯವ್ರು ಇರ್ತಾರೆ. ಓಕೆ. ಈಗ ಒಂದು ಸೇವಾ ಕೇಂದ್ರ ಒಂದು ದೊಡ್ಡ ಪ್ರೋಗ್ರಾಮ್ ಆದ್ರೂ ಕೂಡ ನಿಮಿತ್ತವಾಗಿರೋ ಡೈರೆಕ್ಷನ್ ಕೊಡ್ತಾರಲ್ಲ, ಇವ್ರು ಇದನ್ ಮಾಡ್ಬೇಕು, ಇವ್ರು ಇದನ್ ಮಾಡ್ಬೇಕು, ಇವ್ರು ಇದನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಪ್ಲಾನಿಂಗ್ ಅವ್ರದ್ದು ತಾನೇ ಇರ್ತದೆ, ಹೆಂಗೆ ಮಾಡ್ಬೇಕು ಅಂತ. ಹೌದು. ಹಾಗೆ ನೀವು ಪ್ರತಿದಿನ ಈಶ್ವರನ ಏನು ಕಾರ್ಯ ಇದೆ ಆ ಕಾರ್ಯಕ್ಕೆ ಸರಿಯಾಗಿ ನಿಮ್ಮನ್ನ ಆ ಸಭೆಗೆ ಎಂಟ್ರಿ ಕೊಟ್ಟಿದ್ದೀಯಾ? ನೀವಲ್ಲಿ ಹೋಗ್ತಾ ಇದ್ದೀರಾ? ಅಮೃತ ವೇಳೆಯಲ್ಲಿ ಇರ್ಬೋದು, ನುಮಾಶಾಮ್ ಇದಲ್ಲಿ ಇರ್ಬೋದು. ಆ ಯೋಗ್ಯತೆ ನಿಮ್ಗೆ ಬಾಬಾ ಕೊಟ್ಟಿದ್ದಾರಾ? ಸರಿ. ಆ ಸಭೆಯಲ್ಲಿ ವೈಯಕ್ತಿಕ ವಿಷಯಗಳು ಚರ್ಚೆ ಆಗ್ತಾವ ಆತ್ಮೀಯರೇ? ಇಲ್ಲ ಅಣ್ಣ. ನನ್ನ ಪತಿಗೆ ಹಿಂಗ್ ಮಾಡಿ, ನನ್ನ ಮಕ್ಕಳಿಗೆ ಹೀಗೆ ಮಾಡಿ, ನನಗೆ ವೈಯಕ್ತಿಕವಾಗಿ ಸಂಬಳ ಜಾಸ್ತಿ ಮಾಡಿ ಅಂತದೇನಾದ್ರು ಚರ್ಚೆ ನಡೆಯುತ್ತಾ? ಇಲ್ಲ, ನಡೆಯಲ್ಲ. ಚರ್ಚೆ ಯಾವ್ದ್ರ ಬಗ್ಗೆ ನಡೆಯುತ್ತೆ? ದೇಹದ್ದಿನ ಬೀಹದ್ ವಿಶ್ವ ಕಲ್ಯಾಣದ ಬಗ್ಗೆ ನಡೆಯುತ್ತೆ, ಹೌದಲ್ವಾ? ಹಾಗಿದ್ರೆ ಅಂತಹ ದೇವೇಂದ್ರ ದೇವತೆಗಳಿಗೂ ರಾಜ ಯಾರು? ಶಿವಬಾಬ. ಶಿವಬಾಬಾ. ಅಂತಹ ಸಭೆಗೆ ನೀವು ಯೋಗ್ಯರಾಗಿರ್ಬೇಕು ಅಂತಂದ್ರೆ ಮೊದಲನೇ ಕಂಡೀಷನ್ ಸಂಪೂರ್ಣ ಪವಿತ್ರ. ಸಂಪೂರ್ಣ ಪವಿತ್ರ ಅಂತಂದ್ರೆ ಏನು? ಸಂಪೂರ್ಣ ಪವಿತ್ರ ಅಂತಂದ್ರೆ ಏನು? ಎಲ್ಲದರಿಂದಲೂ ದೃಷ್ಟಿ, ಚಲನೆ, ಮನಸ್ಸಿನಲ್ಲಿ ಪವಿತ್ರ ಭಾವನೆ ಎಲ್ಲ. ಆ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಅಟೆಂಡ್ ಆದಾಗ ನಿಮ್ಮ ಮನಸ್ಸು ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ಜೋಡಣೆ ಆಗಿರಬಾರದು. ನೀವ್ಯಾರು? ನೀವ್ಯಾರು? ಪವಿತ್ರಾತ್ಮರು. ಆತ್ಮ ಅಷ್ಟೆ. ನನ್ನ ಶರೀರ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸೆಂಟರು, ನನ್ನದು ಹೇಳುದು ಏನು ಕೂಡ ಬರಕೂಡದು. ಎಲ್ಲಿ? ಎಲ್ಲೇ? ಇಂದ್ರ ಸಭೆಯಲ್ಲಿ. ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಏನೇನೇನು ಕೂಡ ಪ್ರಪಂಚದ ಯಾವುದೂ ನನ್ನದು ಹೇಳುದು ಬರಕೂಡದು. ಈಶ್ವರ ಜ್ಞಾನದಿಂದ ಹಿಡಿದು ಈಶ್ವರ ಸೇವೆಯನ್ನು ಕೂಡ ನಾನು ಮಾಡ್ತಿದ್ದೇನೆ ಹೇಳುವಂತ ಮನೋಭಾವ ನನ್ನ ಮನಸ್ಸಿನಲ್ಲಿ ಬರಕೂಡದು. ಏನಿದ್ದು ಈಶ್ವರ್ಯ ಕಾರ್ಯಕ್ಕೆ ನಾನು ನಿಮಿತ್ತ ಸಾಧನ ಅಷ್ಟೇ ಬಿಟ್ರೆ ನಾನು ನನ್ನದು ಹೇಳುದು ಏನೂ ಇಲ್ಲ. ಹೀಗೆ ಸಂಪೂರ್ಣವಾಗಿ ನೋಡಿ, ಸೈನಿಕನಾದವನು ಯುದ್ಧಕ್ಕೆ ಹೋದಾಗ ಅವನ ಮಕ್ಕಳನ್ನ ಮನೆಯವನ್ನ ನೆನ್ಪು ಮಾಡ್ಕೊಳ್ತಾನ? ಮಾಡ್ತಾನ? ಮಾಡಲ್ಲ. ಮತ್ತೆ ಅವನ ಬರೀ ಮನಸ್ಸಲ್ಲಿ ಕರ್ತವ್ಯದ ಬಗ್ಗೆ ಇರುತ್ತೆ. ಕರ್ತವ್ಯ, ದೇಶದ ರಕ್ಷಣೆ ಮಾತ್ರ ಇರ್ತದೆ ಅವನ ಕೈಲಿ. ಅವನ ಮನಸ್ಸು ಏನಿರ್ತದೆ? ದೇಶದ ರಕ್ಷಣೆಯನ್ನು ನಾನು ಮಾಡಬೇಕು, ಅದೊಂದೇ ಮನಸ್ಸಲ್ಲಿ ಇರ್ತದೆ. ಹಾಗೆ ನಾವು ಭಗವಂತನ ಹತ್ರ ಆ ಮೀಟಿಂಗ್ ಅಲ್ಲಿ ಹೋದಾಗ ನಮ್ಮ ಮನಸ್ಸಲ್ಲಿ ಏನಿರ್ಬೇಕು? ವಿಶ್ವ ಕಲ್ಯಾಣ, ವಿಶ್ವ ರಕ್ಷಣೆ.
ಈ ಉದ್ದೇಶವನ್ನು ಇಟ್ಕೊಂಡು ಯಾರು ಹೋಗ್ತಾರೋ ಅವರಿಗೆ ಮಾತ್ರ ಇಂದ್ರ ಸಭೆಯಲ್ಲಿ ಏನಿರ್ತದೆ, ಎಂಟ್ರಿ ಇರ್ತದೆ. ಅಲ್ಲೆಲ್ಲಾದ್ರೂ ಸ್ವಾರ್ಥ ಇದ್ರೆ, ವೈಯಕ್ತಿಕ ಹಿತಾಸಕ್ತಿ ಇದ್ರೆ ಅಲ್ಲಿ ಆ ಸಭೆಗೆ ನಿಮಗೆ ಎಂಟ್ರಿ ಇರತ್ತೋ ಇರಲ್ವೋ? ಇರತ್ತೋ ಇರಲ್ವೋ? ಇರಲ್ಲ. ಇರೋದಿಲ್ಲ ಅಂದಮೇಲೆ ಇಂದ್ರ ಸಭೆ ಭವಿಷ್ಯದಲ್ಲೋ ಅಥವಾ ಹಿಂದೆ ಆಗೋಗಿದೆಯೋ? ಈಗ ನಡೀತಾ ಇದೆ. ಇವಾಗ ಹೀಗೆ ನಡೀತಾ ಇದೆ. ಹಾಗಿದ್ರೆ ಅದಕ್ಕೆ ನಿಮ್ಗೆ ಪರ್ಮಿಷನ್ ಪಾಸ್ ಸಿಕ್ಕಿದ್ಯಾ? ಪ್ರತಿದಿನ ಹೋಗ್ತಾ ಇದ್ದೀರಾ? ಆ ವಿಷಯದ ಬಗ್ಗೆ ಭಗವಂತನ ಜೊತೆಗೆ ಚರ್ಚೆ ನಡೀತಾ ಇದೆಯಾ? ಆತ್ಮೀಯರಿಗೆ ಗೊತ್ತಿರ್ಲಿ, ಭಗವಂತ ಮೊದಲಲ್ಲಿ ಹೇಳಿರುವಂತ ಒಂದು ಶಬ್ದದ ಬಗ್ಗೆ ವಿಚಾರ ಸಾಗರ ಮಂಥನ ಅದು ಬೇರೆ, ಮನನ ಬೇರೆ, ನಿಮ್ಮ ವೈಯಕ್ತಿಕ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇರೆ. ಆದ್ರೆ ಇದು ಟೋಟಲಿ ಬೇರೆ ಇದು ಅಲ್ವಾ? ಆ ರೀತಿ ಪ್ರತಿದಿನ ಸ್ವಲ್ಪ ಸಮಯನಾದ್ರೂ ಕೂಡ ಭಗವಂತನಿಂದ ನಿಮ್ಗೆ ಮೀಟಿಂಗ್ ಇನ್ವಿಟೇಷನ್ ಇದೆಯಾ? ಬಾಬಾ ನಿಮ್ಮ ಹತ್ರ ಸಲಹೆ ಸೂಚನೆಯನ್ನು ಕೇಳ್ತಾರಾ? ಅಥವಾ ನೀವು ಬಾಬನ ಹತ್ರ ಬಾಬಾ ಇದನ್ನ ಹೇಗೆ ಮಾಡ್ಲಿ, ಹೇಗೆ ಮಾಡೋಣ ಅಂತ ನೀವು ಕೇಳ್ತಾ ಇದ್ದೀರಾ? ನೀವೇನ್ ಮಾಡ್ಕೊಳ್ಬೇಕು ಆತ್ಮೀಯರೇ? ಚೆಕ್ ಮಾಡ್ಕೋಬೇಕು. ಕೇಳ್ಕೊಳ್ಬೇಕಾಗತ್ತೆ. ಅಷ್ಟು ನಾವು ಯೋಗ್ಯರಾಗಿದ್ದೇವಾ ಅಂತ ಅಲ್ವಾ? ಎಷ್ಟೋ ಸಲ ಯಜ್ಞಕ್ಕೆ ಏನಾದ್ರು ಸಹಯೋಗ ಬೇಕು ಅಂತಂದ್ರೆ ಸಂದೇಶಗಳ ಮೂಲಕ ಬಾಬಾ ಏನ್ ಮಾಡ್ತಾರೆ, ಸಂದೇಶವನ್ನ ಕಳಿಸ್ತಾರಲ್ವಾ? ಎಲ್ಲರೂ ಸಂದೇಶ ತರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಇಂದ್ರ ಸಭೆಗೆ ನೀವು ಯೋಗ್ಯರಾಗಬೇಕು ಅಂತಂದ್ರೆ ಅಷ್ಟು ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಬೇಕು ಮತ್ತು ಅದನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಅಷ್ಟು ಅನುಭವ ಆದ ಮೇಲೇನೆ ನಿಮಗೆ ಇಂದ್ರ ಸಭೆಗೆ ಏನಿರ್ತದೆ, ಪರ್ಮಿಷನ್. ಎಂಟ್ರಿ ಹೇಳುವಂಥದ್ದು ಇರ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಭಗವಂತನ ಈ ನಿರಾಕಾರವಾದಂತಹ ಸಭೆಗೆ ನನಗೆ ಭಗವಂತ ಎಂಟ್ರಿ ಕೊಟ್ಟಿದ್ದಾರಾ? ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ನಾನು ಅದನ್ನು ಕೂಡ ಸಾಧನೆ ಮಾಡಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರಲಿ. ಬರೀ ವಿದ್ಯಾರ್ಥಿಯಾಗಿ, ಬರೀ ಸ್ನೇಹಿತನಾಗಿ ನಾನು ಬಾಬನ ಜೊತೆಗಿರೋದಲ್ಲ, ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿದಿನ ಭಗವಂತ ಕೊಟ್ಟಿರುವಂತ ಹೋಮ್ವರ್ಕ್ ಅನ್ನ, ಸೇವೆಯ ಜವಾಬ್ದಾರಿಯನ್ನ ಯಾರು ನಿರ್ವಹಣೆ ಮಾಡ್ತಾರೋ ಅಂಥವರಿಗೆ ಮಾತ್ರ ಭಗವಂತ ಏನ್ ಮಾಡ್ತಾರೆ, ತನ್ನ ಆ ಸ್ಥಾನಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ. ಯಜ್ಞದಲ್ಲೂ ಕೂಡ ನಾವು ಕೇಳಿದ್ದೀವಿ, ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮ ಬಾಬಾ ಅವರು ಯಜ್ಞದಲ್ಲಿ 350-400 ಜನ ವತ್ಸರು ಇರ್ತಿದ್ರಲ್ವಾ, ಅವ್ರಿಗೆಲ್ಲರಿಗೂ ಕೂಡ ಮಲಗಿಸಿ ಎಲ್ಲ ಆದ್ಮೇಲೆ ರಾತ್ರಿ ಬ್ರಹ್ಮ ಬಾಬಾ, ಪ್ರಕಾಶ್ ಮಣಿ ದಾದಿ, ದೀದಿ ಇವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ರಂತೆ. ಇವತ್ತು ಯಜ್ಞದಲ್ಲಿ ಏನೇನಾಯ್ತು, ಕೆಲವರು ಏನೇನೋ ತಪ್ಪನ್ನ ಮಾಡ್ತಾರಲ್ವಾ, ಅದನ್ನೆಲ್ಲ ಅವ್ರು ಹೇಳ್ಬೇಕಲ್ವಾ. ಯಜ್ಞದಲ್ಲಿ ಏನೇನಾಯ್ತು, ದಿನಸಿಗಳ ಬಗ್ಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಏನೇನಾಯ್ತು ಅಂತ ಬಿಟ್ಟು ಮಾಡ್ಬೇಕಲ್ವಾ. ಕೆಲವೊಂದ್ಸಲ ನೋಡಿ, ಏನೋ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತದೆ ಅಂತಂದ್ರೆ ಕೆಲವು ಜನ ಲೀಡರ್ ಮಾತ್ರ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಾರೆ ಏನೇನು ಮಾಡಬೇಕು ಅಂತ. ಅವ್ರ ಕೆಳಗಡೆ ಮತ್ತೆ ಬೇರೆ 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 ಜನ ಇರ್ತಾರೆ ಅಲ್ವಾ. ಹಾಗೆ ಇಂದ್ರ ಸಭೆ ಅಂತಂದ್ರೆ ಸದಾಕಾಲ ಬೇರೆಯವರಿಗೂ ಮತ್ತು ಸರ್ವರಿಗೂ ಕೊಡಬೇಕು ಹೇಳುವಂತ ಭಾವನೆ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅವ್ರು ಕೊಡಲಿಕ್ಕೆ ನಿಮಿತ್ತರಾಗಬೇಕು. ಅದು ಯಾವುದರ ಆಧಾರದಲ್ಲಿ? ದೇವೇಂದ್ರ ಭಗವಂತ ಏನ್ ಹೇಳ್ತಾರೆ ಅದರ ಆಧಾರದಲ್ಲಿ ಕೊಡ್ಲಿಕ್ಕೆ ನೀವು ನಿಮಿತ್ತರಾದಾಗ ಪ್ರತಿದಿನ ನಿಮ್ಮ ಜೊತೆಗೆ ಬಾಬನೇನಿರ್ತದೆ, ಚರ್ಚೆ ಇರ್ತದೆ. ಕೆಲವೊಂದು ಮುರಳಿಯಲ್ಲಿ ನೀವು ಕೇಳಿದೀರಾ, ಬಾಬಾ ಏನ್ ಹೇಳ್ತಾರೆ, ಇವತ್ತು ಅಡ್ವಾನ್ಸ್ ಪಾರ್ಟಿಯವರು ಬಂದಿದ್ರು, ಅಡ್ವಾನ್ಸ್ ಪಾರ್ಟಿಯವರು ಈ ರೀತಿ ಹೇಳಿದ್ರು, ಬ್ರಹ್ಮ ಬಾಬಾ ಜೊತೆಗೆ ಈ ಚರ್ಚೆ ನಡೀತು ಅಲ್ವಾ, ಮಮ್ಮ ಹೀಗೆ ಹೇಳಿದ್ರು, ಪ್ರಕಾಶ್ ಮಣಿ ದಾದಿಯವರು ಹೀಗೆ ಹೇಳಿದ್ರು ಹೇಳುವಂತ ವಿಷಯವನ್ನ ನೀವು ಕೇಳಿದೀರಾ ಮುರಳಿಗಳಲ್ಲಿ? ಹೌದು, ಕೇಳಿದ್ರೋ ಕೇಳಿಲ್ವೋ? ಕೇಳಿದ್ವಿ. ಹಾಗಿದ್ರೆ ಅವರು ಸ್ಥೂಲವಾದ ಶರೀರದ ಮೂಲಕ ಅಲ್ಲಿಗೆ ಹೋಗಿದಾರಾ? ಇಲ್ಲ. ಇಲ್ಲ ಅಲ್ವಾ. ಅಂದ್ರೆ ಎಷ್ಟೋ ಸಲ ಇವಾಗ ದಾದಿಯವರು ಬಂದಿದ್ರು, ಆಮೇಲೆ ನಮ್ ದೀದಿಯವರು ಬಂದಿದ್ರು, ಮಮ್ಮ ಬಂದಿದ್ರು ಅಂತಂದ್ರೆ ಎಲ್ಲಿ ಅವ್ರು ಜನ್ಮ ತೆಗೆದುಕೊಂಡಿರ್ತಾರೋ ಆತ್ಮೀಯರೇ ಅವರಿಗೂ ಕೂಡ ಗೊತ್ತಿರೋದಿಲ್ಲ ನಾವು ಮೀಟಿಂಗ್ ಅಟೆಂಡ್ ಮಾಡಿದೀವಿ ಅಂತ. ಈವನ್ ಪ್ರಕಾಶ್ ಮಣಿ ದಾದಿನೂ ಕೂಡ ಒಂದ್ಸಲ ಹೇಳಿದ್ರು, ಅಂದ್ರೆ ತಮ್ಮ ಶರೀರ ಬಿಟ್ಟ ಮೇಲೆ ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಭಗವಂತ ನಮ್ಮನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೊಳ್ತಾರೆ ಅಂತ. ಅವರಿಗೂ ಆ ಸ್ಪಷ್ಟತೆ ಇರೋದಿಲ್ಲ. ಆದರೆ ಆ ಸಮಯಕ್ಕೆ ತಕ್ಕಾಗಿ ಸೂಕ್ಷ್ಮ ರೂಪದಲ್ಲಿ ಏನು ಡೈರೆಕ್ಷನ್ ಕೊಡಬೇಕು ಅದನ್ನ ಬಾಬಾ ಏನ್ ಮಾಡ್ತಾ ಇರ್ತಾರೆ, ಅವರಿಗೆ ಕೊಡ್ತಾ ಇರ್ತಾರೆ.
ಆ ರೀತಿ ಸಂಗಮ ಯುಗದಲ್ಲಿ ಶಿವಬಾಬಂದು ಕೂಡ ಒಂದೇನಿದೆ, ಸಭೆ ಇದೆ, ದೇವೇಂದ್ರನ ಸಭೆ. ಅದಕ್ಕೆ ನೀವು ಯೋಗ್ಯರಾಗಿದ್ದೀರೋ, ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರೋ, ಅಥವಾ ಅದನ್ನು ಕೇಳ್ತಾ ಇದ್ದೀರೋ, ಅಥವಾ ಅದಕ್ಕೆ ನೀವು ಮೆಂಬರ್ ಆಗಿದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ನಾವು ಮೆಂಬರ್ ಆಗ್ಬೇಕು, ಆಗ್ಬಾರ್ದು ಅಲ್ವಾ? ಭವಿಷ್ಯದ ಲಕ್ಷ್ಮೀನಾರಾಯಣ ಪೋಸ್ಟ್ಗಿಂತ ಈ ಪೋಸ್ಟ್ ಶ್ರೇಷ್ಠ ಆತ್ಮೀಯರೇ. ಯಾಕೇಳಿ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಿದೆಯಲ್ಲ, ಅದರಷ್ಟು ಶ್ರೇಷ್ಠ ಬೇರೆ ಯಾವುದು ಇಲ್ಲ. ಮತ್ತೆ ಇದರಲ್ಲಿ ಅಧ್ಯಕ್ಷರು ಯಾರು? ಶಿವಬಾಬಾ ಅಲ್ವಾ? ಅವರಲ್ಲಿ ನಾವೇನಾಗಿದ್ದೀವಿ, ಮೆಂಬರ್ ಆಗಿದ್ದೀವಿ. ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ, ಅದಲ್ಲಿ ಭಗವಂತ ಇರೋದಿಲ್ಲ. ಹಾಗಿದ್ರೆ ಭಗವಂತನ ಆ ಒಂದು ವೈಯಕ್ತಿಕವಾದಂತ ಸಭೆಗೆ, ಇಂದ್ರ ಸಭೆಗೆ, ದೇವತೆಗಳನ್ನಾಗಿ ಮಾಡುವಂತ ಒಂದು ಶ್ರೇಷ್ಠವಾದಂತ ಏನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಭಗವಂತ, ಫ್ಯಾಕ್ಟ್ ಇಟ್ಕೊಂಡಿದ್ದಾರೆ, ಅದರಲ್ಲಿ ವೈಯಕ್ತಿಕವಾದ ಪ್ರತಿದಿನ ತೆಗೆದುಕೊಳ್ಳುವಂತ ನಿರ್ಣಯ ಮತ್ತು ನಿರ್ಧಾರಕ್ಕೆ ಭಗವಂತ ನಮಗೆ ಪ್ರತಿದಿನ ಮೀಟಿಂಗ್ ಅಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರಾ? ನಾವು ಹೋಗ್ತಾ ಇದ್ದೀವಾ? ನಮ್ಗೆ ಗೊತ್ತಿರುವಂತ ವಿಷಯವನ್ನ ಅವರ ಎದುರುಗಡೆಗೆ ಇಡ್ತಾ ಇದ್ದೀವಾ? ಅದನ್ನ ಭಗವಂತ ಎಕ್ಸೆಪ್ಟ್ ಮಾಡ್ತಾ ಇದ್ದಾರಾ? ಅದಕ್ಕೆ ತಕ್ಕ ಹಾಗೆ ನಮ್ಮ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರಾ? ನಮ್ಮ ಯೋಚನೆ ಮತ್ತು ಭಗವಂತನ ಯೋಚನೆ ಸರಿಯಾಗಿದೆಯಾ, ಹೋಲಿಕೆ ಆಗ್ತಾ ಇದೆಯಾ ಹೇಳೋದನ್ನ ನಾವೇನ್ ಮಾಡ್ಬೇಕು ಆತ್ಮೀಯರೇ? ಚೆಕ್ ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಸೂಕ್ಷ್ಮವಾಗಿ ಇಂದ್ರ ಸಭೆಗೆ ಏನಿರ್ತದೆ, ಎಂಟ್ರಿ ಎಂಟ್ರಿ ಇರುತ್ತೆ. ಇನ್ನೊಂದು ಕೆಲವೊಂದ್ಸಲ ಬಾಬಾ ಏನ್ ಹೇಳ್ತಾರೆ, ಕೆಲವೊಂದು ಮಕ್ಕಳು ಇಂದ್ರ ಸಭೆಗೆ ಬಂದು ಎಲ್ಲಾ ಸೇವೆ ಮಾಡಿದ ಮೇಲೂ ಕೂಡ ಮನಸ್ಸಿನಲ್ಲಿ ವಿಕಾರ ಬಂದ್ಬಿಟ್ರೆ ಅವರನ್ನ ಆ ಒಂದು ಮೀಟಿಂಗ್ ಇಂದ ನಾನೇನ್ ಮಾಡ್ತೇನೆ, ಹೊರಗಡೆಗೆ ಹಾಕಿಬಿಡ್ತೇನೆ. ಅವರಿಗೆಲ್ಲ ಬರ್ಲಿಕ್ಕೆ ಅವಕಾಶ ಇಲ್ಲ. ಆವಾಗ ಅವರ ಮನಸ್ಸಿನ ಬಾಬಾ ಜೊತೆಗೆ ಏನು ಜೋಡಣೆ ಮಾಡಿದ್ರು ಕೂಡ ಬಾಬಾ ಹೇಳಿರುವಂತ ವಿಷಯವನ್ನ ಅವರು ಕ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಏನೇ ವಿಷಯವನ್ನು ಅವ್ರು ತೆಗೆದುಕೊಂಡು ಹೋದ್ರು ಕೂಡ ತಕ್ಷಣದಲ್ಲಿ ಬಾಬನಿಂದ ಅವರಿಗೆ ರೆಸ್ಪಾನ್ಸ್ ಸಿಗೋದಿಲ್ಲ. ಒಂದು ವಿಷಯ ಗೊತ್ತಿರ್ಲಿ, ಆ ಮೀಟಿಂಗ್ ಯಾವಾಗ ಬೇಕಾದ್ರೂ ಆಗ್ಬಹುದು. ಇಂದ್ರ ಸಭೆ ಯಾವಾಗ ಆಗ್ತದೆ? ತುರ್ತು ಪರಿಸ್ಥಿತಿ. ರಾತ್ರಿ 12 ಗಂಟೆ ಮಲ್ಕೊಂಡಾಗ್ಲೂ ಕೂಡ ಬಾಬಾ ಕರೆದು ಬಿಡ್ಬೋದು. ಅಮೃತ ವೇಳೆಯಲ್ಲೂ ಕರೆದು, ಎಲ್ಲಿ ಬೇಕಾದ್ರೂ ಕರಿಬೋದು. ಬಾಬಾಗೂ ನಿನ್ನ ಹತ್ರ ಮಾತಾಡೋದಿದೆ, ಇನ್ಸ್ಟ್ರಕ್ಷನ್ ಕೊಡಿ, ಯಾವಾಗ ಬೇಕಾದ್ರೂ ಕರೆಯುವಂತೆ ಸಾಧ್ಯತೆ ಇರ್ತವೆ. ಅದಕ್ಕೆ ನಾವೇನಾಗಿರ್ಬೇಕು, ಇನ್ವಿಟೇಷನ್ ಕೊಟ್ಟ ತಕ್ಷಣ ಅಲ್ಲೊಬ್ಬಿಟ್ಟು ಕೂತ್ಕೊಳ್ಬೇಕು. ಯಾವುದೇ ವಿಷಯದ ಬಗ್ಗೆ ಚರ್ಚೆ ಇರಬಹುದು ಆತ್ಮೀಯರೇ. ಆ ರೀತಿ ಆತ್ಮೀಯರೇ ದಯವಿಟ್ಟು ಯೋಗ್ಯರಾಗಿದ್ದೇವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಪವಿತ್ರರಾಗ್ಬಿಟ್ಟು ಇಂದ್ರ ಸಭೆ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಹೋದ ಏನಾಗ್ತದೆ, ಶಾಪ ಸಿಗುವಂತ ಸಾಧ್ಯತೆ ಇರ್ತದೆ. ಪವಿತ್ರ ಆತ್ಮಗಳಿಗೆ ಮಾತ್ರ ಅಲ್ಲೇನಿದೆ, ಎಂಟ್ರಿ ಇದೆ. ಅಷ್ಟು ನಾವು ಯೋಗ್ಯರಾಗಿದ್ದೇವಾ, ಸ್ವಚ್ಛವಾಗಿದೆಯವ, ನಿಷ್ಕಲ್ಮಶವಾಗಿದ್ದೇವಾ? ಓಕೆ, ನಮ್ಮ ಜೀವನದಲ್ಲಿ ಇನ್ನೂ ಲೆಕ್ಕಾಚಾರಗಳಿರ್ಬೋದು, ವಿಕಾರಗಳಿರ್ಬೋದು. ಆದರೆ ಸೇವೆಯ ವಿಷಯ ಬಂದಾಗ ಮಾತ್ರ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿ ಹೇಳೋದೇನಾಗಿರಬಾರ್ದು, ಇರಕೂಡದು. ಅದನ್ನು ಕೂಡ ಸಂಗಮ ಯುಗದಲ್ಲಿ ಪೋಸ್ಟ್ ಇದೆ. ಅಂತಹ ಆತ್ಮಗಳು ಮಾತ್ರ ಭವಿಷ್ಯದಲ್ಲಿ ಅಷ್ಟರತ್ನಗಳು 108 ಮನೆಯ ಮಾಳಿಗಳಲ್ಲಿ ಬರ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಹಾಗಿದ್ರೆ ನೀವೆಲ್ಲ ಇಂದ್ರ ಸಭೆ ಮೆಂಬರ್ ಆಗಿದ್ದೀರೋ ಆಗಿಲ್ವೋ? ಆಗಿದ್ದೀರೋ ಆಗಿಲ್ವೋ? ಆಗ್ತಾ ಇದ್ದೀರಿ? ಆಗ್ತಾ ಇದ್ರ ಸಭೆ ಹೇಗಿದೆ ಅಂತ ಹೇಳ್ಬೇಕಿತ್ತಲ್ಲ ನೀವು. ಆಗ್ತಾ ಇದೆ ಅಣ್ಣವ್ರ ಸಭೆ ಹಿಂಗೆ ಇರ್ತದೆ, ಹಿಂಗೆ ಆಗ್ತದೆ, ಇದೇ ವಿಷಯ ಡಿಸ್ಕಷನ್ ಆಗ್ತದೆ, ಹೀಗೆ ಇರ್ತದೆ ಹೇಳ್ಬೇಕಿತ್ತಲ್ವಾ? ಯಾರು ಹೇಳಲೇ ಇಲ್ಲ. ಸರಿ, ಏನೂ ತೊಂದರೆ ಇಲ್ಲ. ಇನ್ಮೇಲಾದ್ರೂ ಕೂಡ ಇಂಥದೊಂದು ಸಭೆ ಇದೆ ಅಂತ ಗೊತ್ತಿರ್ಲಿ, ಅದಕ್ಕೂ ನಾವು ಯೋಗ್ಯರಾಗಬೇಕು ಹೇಳುವಂತ ಮನೋಭಾವ ಇರಲಿ. ಅದಕ್ಕೆ ತಕ್ಕ ಹಾಗೆ ನೀವೆಲ್ಲರೂ ಕೂಡ ಏನಾಗ್ಲಿ ರೆಡಿಯಾಗಿ, ಆ ಯೋಗ್ಯತೆ ನಿಮ್ಮಲ್ಲಿದೆ, ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಸಾಧನೆ ತಪಸ್ಸನ್ನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಪ್ರತಿದಿನ ಯಾವ ಸಭೆಗೆ ಹೋಗೋಣ ನಾವು? ಇಂದಿರಾ ಸಭೆ.
ಇಂದ್ರ ಸಭೆಗೆ ಹೋಗ್ಬಿಟ್ಟು ಅವರಿಂದ ಡೈರೆಕ್ಷನ್ ಅನ್ನು ತಗೊಂಡು ಆ ಮೂಲಕ ನಾವು ಕಾರ್ಯವನ್ನ ಮಾಡೋಣ. ಮುರಳಿಯ ಮೂಲಕ ಡೈರೆಕ್ಷನ್ ಬೇರೆ, ಇಂದ್ರ ಸಭೆಯಲ್ಲಿ ಸಿಗುವಂತ ಡೈರೆಕ್ಷನ್ ಬೇರೆ. ಓಕೆ, ಮುರಳಿಯಲ್ಲಿ ರೈಟಿಂಗ್ ಅಲ್ಲಿ ಇರ್ತದೆ, ಇಂದ್ರ ಸಭೆಯಲ್ಲಿ ನಿರಾಕಾರವಾಗಿರ್ತದೆ. ಕೆಲವೊಂದು ಮೀಟಿಂಗ್ ಅಲ್ಲಿ ಏನೇನ್ ನಿರ್ಣಯ ತಗೊಂಡಿದ್ದಾರೆ ಅಲ್ಲಿ ಮೀಟಿಂಗ್ ನಲ್ಲಿ ಇರೋರು ಹೊರಗಡೆ ಬಂದು ಹೇಳ್ತಾರಾ? ಇಲ್ಲ, ಹೇಳ್ತಾರಾ ಹೇಳಲ್ವಾ? ಹೇಳಲ್ಲ. ಯಾಕೆ ಯಾಕೆ? ಸೀಕ್ರೆಟ್ ಇರ್ತದ ಅದು, ಅದೇ ಅದನ್ನ ಹೇಳುವಂಗಿಲ್ಲ, ವೈದ್ಯರಿಗೆ ಗೊತ್ತಾಗುವಂಗಿಲ್ಲ, ಬೇರೆಯವ್ರಿಗೆ ಗೊತ್ತಾಗುವಂಗಿಲ್ಲ ಅದೇನು ಅಂತ ಹೇಳ್ಬಿಟ್ಟು ಕಾರ್ಯರೂಪದಲ್ಲಿ ಮಾತ್ರ ತರಬೇಕಾಗ್ತದೆ ಅಲ್ವಾ? ಆ ಮೀಟಿಂಗ್ ನಲ್ಲಿ ಇರೋರಿಗೆ ಮಾತ್ರ ಗೊತ್ತಿರ್ತದೆ ಅಲ್ಲಿ ಏನ್ ನಡೀತಾ ಇದೆ ಅಂತ. ಓಕೆ, ಹಾಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನೀವು ಬಾಬನ್ ಜೊತೆಗೆ ಆ ಇಂದ್ರಿಯ ಸಭೆಗೆ, ಇಂದ್ರನ ಸಭೆಗೆ, ಇಂದ್ರ ಸಭೆ ಅಂತಂದೇನು, ನಮ್ಮ ಸಂಪೂರ್ಣ ಕರ್ಮೇಂದ್ರಿಯಗಳ ಮೇಲೆ ನಾನೇನ್ ಮಾಡಿರ್ಬೇಕು? ಅಧಿಕಾರ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಆ ಸಭೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಯಾರ ಹತ್ರ ಇಡ್ಬೇಕು? ಬಾಬನ ಹತ್ರ. ತನು, ಮನ, ಧನ, ಶ್ವಾಸ, ಸಮಯ, ಸಂಕಲ್ಪ ಸಂಪೂರ್ಣವಾಗಿ ಮನಸ್ಸಲ್ಲಿರ್ಬೇಕು, ಬಾಬನಲ್ಲೇ ಇರಬೇಕಾಗ್ತದೆ. ಇಂದ್ರಿಯದ ಮೇಲೆ ಕಂಟ್ರೋಲ್ ಆಗ್ಬಿಟ್ಟು ಸ್ವರಾಜ್ಯ ಅಧಿಕಾರಿ ಆಗಿರ್ಬೇಕು. ಆವಾಗ ಬಾಬಾ ಹೇಳಿರುವಂತ ವಿಷಯ ಬಿಟ್ರೆ ನಿಮ್ಮ ಮನಸ್ಸು ಬೇರೆ ಅಲ್ಲಿ ಎಲ್ಲೂ ಫೋನು, ಮೊಬೈಲ್, ವಾಟ್ಸಪ್ ಎಲ್ಲೂ ಕೂಡ ಏನಾಗಬಾರ್ದು, ವ್ಯಕ್ತಿ ವಸ್ತು ವಿಷಯದ ಕಡೆ ಹೋಗಕೂಡದು. ಆವಾಗ ಮಾತ್ರ ಬಾಬಾ ಹೇಳಿರುವಂತ ವಿಷಯ ವಿಚಾರಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ ಆದ್ಮೇಲೆ. ಇದೆಲ್ಲ ವಿಷಯಗಳು ಅಷ್ಟು ಈಸಿ ಅಲ್ಲ, ಅಷ್ಟು ಸಹಜ ಅಲ್ಲ. ಅದಕ್ಕಾಗಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾನು ನಿಮ್ಮ ಮತ್ತೆ ಕೇಳ್ತಾ ಇರ್ತೀನಿ ಏನಂತ, ಈ ಕ್ಲಾಸಸ್ಗಳೆಲ್ಲ ತುಂಬಾ ಜನ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂತಂದ್ರೆ ಅದನ್ನು ಕೇಳಿದವ್ರಿಗೆ ಇದು ಅರ್ಥ ಆಗೋದಿಲ್ಲ, ಇದೇನು ಹೇಳ್ತಿದ್ದಾರೆ ಅಂತ ಅಲ್ವಾ? ಅದನ್ನು ಮಾಡಿದವ್ರಿಗೆ ಮಾತ್ರ ಅರ್ಥ ಆಗತ್ತೆ ಹೊರತು ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗೋದಿಲ್ಲ. ಆದ್ರೆ ಆ ಎಲ್ಲ ವಿಷಯವನ್ನ ಬಾಬಾ ಮುರಳಿಯಲ್ಲಿ ನಮ್ಗೆ ತಿಳಿಸಿದ್ದಾರೆ. ಹಾಗಿದ್ರೆ ಇಂದ್ರ ಸಭೆಗೆ ಎಲ್ಲರಿಗೂ ಎಂಟ್ರಿ ಇದೆಯಾ? 33 ಕೋಟಿಯಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ವಾ? ಈಗ ಭಾರತ ದೇಶದಲ್ಲಿ ನಾವು ಇಷ್ಟೆಲ್ಲ ಪ್ರಜೆಗಳಿದ್ದೀವಲ್ಲ, ಎಲ್ಲರೂ ಸೀದಾ ಪ್ರಧಾನಮಂತ್ರಿ ಆಫೀಸ್ ಹೋಗ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ ತಾನೆ. ಕೆಲವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗೇನೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ನಾವು ಈ ಲೆವೆಲ್ ಅಲ್ಲಿ ಇದ್ದೇವಾ, ಅದಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಅಂತ ಬಿಟ್ಟು ಬಾಬಾ ತಿಳಿಸಿದ್ದಾರೆ. ಅದನ್ನ ಕಾರ್ಯದಲ್ಲಿ ತನ್ನಿ, ಅದೇ ರೀತಿ ನೀವು ಹೋಗುವಂತ ಪ್ರಯತ್ನವನ್ನ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.